ಕಲಾವಿದರನ್ನು ಗುರುತಿಸುವಂತ ಕೆಲಸ ಸರಿದೇವರು ಎಲ್ಲರೂ ಸೇರಿ ಮಾಡೋದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಆ ಒಂದು ಕುಟುಂಬಕ್ಕೆ ಸಲ್ಲಿಸೋಣ. ನಮಗೂ ನಿಮಗೂ ಶರಣ ಬಸವೇಶ್ವರರ ಅನಂತ ಲೀಲೆಗಳನ್ನು ಹೇಳಿ ಕೃತಾರ್ಥರನ್ನಾಗಿ ಮಾಡಿ, ಜ್ಞಾನವಂತರನ್ನಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ, ಸಂಸ್ಕೃತಿವಂತರನ್ನಾಗಿ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತಿದ್ರೆ ಅದು ಪರಮ ಪೂಜ್ಯ ರೇವಣಸಿದ್ಧ ದೇವರಿಗೆ ಸಲ್ತತಿ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿ ಅಂಥ ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಸರಸ್ವತಿಯ ವಾಗ್ದೇವಿಯ ಸುಪುತ್ರರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಅವರಲ್ಲಿ, ರಾಜಶೇಖರ್ ಗೆಜ್ಜಿ ಅವರಲ್ಲಿ, ಯಲ್ಲಪ್ಪನವರಲ್ಲಿ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಹಂಪಾಪಟ್ಟಣಕ್ಕೆ ಬಹಳಷ್ಟು ಬಾರಿ ಬಂದಿದ್ದೇವೆ ನಾವು. ನಮ್ಮ ಶಿವಾನಂದನವರು ಇಲ್ಲಿ ಕೇಶವರಾಯನ ಬಂಡಿಗೆ ಬಂದ ಸಮಯದಲ್ಲಿ ನಿಮ್ಮೂರಿನ ಬಗ್ಗೆ ಬಹಳ ಅಭಿಮಾನ, ಬಹಳ ಪ್ರೀತಿ. ಇಲ್ಲಿ ಹಲವಾರು ಶಿಷ್ಯರ ಮನೆಗೆ ನಾವು ಬಂದಂಥ ಸಂದರ್ಭದಲ್ಲಿ ಅವರು ಭೇಟಿಯಾಗಿದ್ದಾರೆ. ಜೊತೆಗೆ ಇದೆಂಥ ಸಂಸ್ಕೃತಿ ಊರು ಅಂತಂದರೆ, ಗ್ರಾಮಗಳನ್ನು ನಾವು ನೋಡಬೇಕು ಅಂತಂದರೆ ಹಲವು ರೀತಿಯಲ್ಲಿರ್ತಕ್ಕಂಥ ಗ್ರಾಮಗಳಿದಾವೆ. ಒಂದೊಂದು ಊರಾಗ ಎಲೆಕ್ಷನ್ನೇ ಆಗೋದಿಲ್ಲ, ಪಂಚಾಯತಿ ಎಲೆಕ್ಷನ್ನೇ ಆಗೋದಿಲ್ಲ, ಅವಿರೋಧವಾಗಿ ಆಯ್ಕೆ ಆಗುವಂಥ ಊರುಗಳಿದಾವೆ. ಮತ್ತೆ ಆ ಊರಿನ ಸಂಸ್ಕೃತಿಯನ್ನು ನೋಡಿ ಮತ್ತೊಂದು ಊರಿಗೆ ಮಾದರಿಯಾಗಿರ್ತಕ್ಕಂಥ ಊರುಗಳದಾವೆ. ಆದರೆ ಹಂಪಾಪಟ್ಟಣದ ವಿಶೇಷತೆ ಏನಂತಂದರೆ, ಇಲ್ಲಿ ಹಲವು ಬಂಧುಗಳಿಂದ ಕೂಡಿರ್ತಕ್ಕಂಥ ಮನೆತನಗಳು. ಆದರೆ ಹೇಗಿದ್ದಾರೆ ಅಂತಂದರೆ, ನಾವೆಲ್ಲರೂ ಒಪ್ಪತ್ತೇಶ್ವರರ ಮಕ್ಕಳು, ಶರಣಬಸವೇಶ್ವರರ ಮಕ್ಕಳು ಅನ್ನುವಂಥ ಭಾವದಲ್ಲಿ ಅವಿಭಕ್ತ ಕುಟುಂಬವಾಗಿರ್ತಕ್ಕಂಥ ಗ್ರಾಮ ಯಾವುದಾದ್ರಿದ್ರೆ ಅದು ನಮ್ಮ ಹಂಪಾಪಟ್ಟಣ ಗ್ರಾಮ ಅನ್ನುವಂಥದ್ದನ್ನು ಹೃದಯ ತುಂಬಿ ಹೇಳಬೇಕಾಗ್ತದೆ. ಪೂಜ್ಯರು ಬಹಳ ಅಪ್ಪಣೆ ಕೊಡಿಸಿದ್ರು ನೋಡು, ಕರಿಗಡಬು ತಗೊಂಬ ಅಂದ್ರು, ಕರಿಗಡಬು ತಗೊಂಬ ಅಂದ್ರು. ಅಂದ್ರೆ ನಿಮ್ಮ ಮನ್ಯಾಗ ಮಾಡ್ಕೊಂಬಂದ್ರೆ ಚಲೋ ಅದು. ಒಂದು 1000 ಗಟ್ಟಲೆ ಮಾಡ್ಕೊಂಬರೋದರ. ನಿಮಗೆ ಹೇಳ್ತೀನಿ, ಮೊನ್ನೆ ಹಡಗಲಿ ಜಾತ್ರೆ ಒಳಗ 15,000 ಕರ್ಚಿಕಾಯಿಗಳನ್ನು ಬಾವಿಹಳ್ಳಿ ಗ್ರಾಮದವರು ಮಾಡ್ಕೊಂಡು ಅರ್ಪಿಸಿದ್ರು. 15,000. ನಿಮ್ಗೇನು 1,000 ಮಾಡೋದಾಗಲ್ಲ? ಚಪ್ಪಾಳೆ ತಟ್ರೆ ಹೆಂಗ ಆಗ್ಬೇಕಂದ್ರೆ ಫೋಟೋ ಕಳಿಸಿರ್ಬೇಕು, ಯಾವ ಬಿದ್ದಿರ್ಬೇಕು. ಹಡಗಲಿ ಅಜ್ಜಾರಿ ಹೇಳೋಗ್ಯಾರಲ್ಲ, ಯಾವ ಬಿದ್ದಿರ್ಬೇಕದು. ಅದ್ರ ಜೊತೆಗೆ ಸೊಂಡಿಗೆ, ಹಪ್ಪಳ, ಅವು ಏನೇನು ಅದಾವಲ್ಲ ಎಲ್ಲ ತಗೊಂಡು ಕರೆದು ಇಡೀ ಊರು ಹೆಂಗ ಘಮ 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 ಅನ್ಬೇಕಂದ್ರೆ ಊದಿನ ಕಡ್ಡಿ ಅದರಿಂದ ಘಮ ಅನ್ಬಾರ್ದು. ಎದರಿಂದ ಅನ್ಬೇಕ್ರಿ? ಬರೇ ಕರಿಗಡಬು ವಾಸನೆ ಮತ್ತೆ ಸೊಂಡಿಗೆ ಹಪ್ಪಳದ ವಾಸನೆ. ಈ ಪಕ್ಕದಿರ್ತಕ್ಕಂಥ ಎಲ್ಲ ಬೀಗರು ಬಿಜ್ಜರು ಇಲ್ಲಿಗೆ ಬಂದಿರ್ಬೇಕು ಪ್ರಸಾದಕ್ಕೆ. ಹಂಗೆ ದಾಸೋಹ ಮಾಡಿ ಅಜ್ಜೋರಿಗೆ ಸಂತೋಷ ಪಡಿಸ್ರಿ, ಪುರಾಣ ಹೇಳಿದ್ದಕ್ಕೆ ಸಾರ್ಥಕ ಆಗ್ತತಿ ಅನ್ನೋಂಥ ಮಾತನ್ನ ಹೇಳಿ. ಯಾಕೆ ದಾಸೋಹ ಮಾಡಬೇಕು? ಮಹಾತ್ಮರ ದಾಸೋಹ ಇದು. ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಚೆನ್ನಾಗೈತಂತಂದ್ರೆ, ಅದಕ್ಕೆ ನಾನು ದಾಸೋಹದ ಬಗ್ಗೆನೇ ಮಾತಾಡ್ತೀನಿ, ನಮ್ಮ ಪರಂಪರೆ ಬಗ್ಗೆನೇ ಮಾತಾಡ್ತೀನಿ, ನಮ್ಮ ಕುಟುಂಬಗಳು ಹೇಗಿದ್ವು ಅನ್ನುವಂಥದ್ದು ಕುರಿತೇ ಮಾತಾಡ್ತೀನಿ, ಬೇರೆ ವಿಷಯಕ್ಕೆ ಹೋಗೋದಿಲ್ಲ. ನಮ್ಮ ಶರಣ ಪರಂಪರೆಗಳು, ಮಹಾತ್ಮರು, ಸಂತರು, ಶಿವಯೋಗಿಗಳು ಕೂಡಿ ಬಾಳುವಂಥದ್ದನ್ನು ಕಲಿಸಿದ್ರು, ಕೂಡಿ ಪ್ರಸಾದ ತೆಗೆದುಕೊಳ್ಳುವಂಥದ್ದನ್ನು ಕಲಿಸಿದ್ರು. ಎಷ್ಟು ಅಂತಂದ್ರೆ ನಮ್ಮ ಭಾರತೀಯ ಪರಂಪರೆ ಎಷ್ಟು ಚೆನ್ನಾಗೈತಿ, ಹಳ್ಳಿಯ ಸೊಗಡು ಎಷ್ಟು ಚೆನ್ನಾಗೈತಿ ಅಂತಂದ್ರೆ,
ಯಾರ ಏನಾರ ಕೊಟ್ಟಾರಂದ್ರ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು. ನೋಡಿ, ಕಲ್ಲು ಕೊಟ್ಟರೆ ಒಂದು ಅಭಿನಂದನೆ. ಭೂತಾಯಿ ನೆನೆಯುವಂತ ಅಭಿನಂದನೆ ಸಲ್ಲಿಸುವಂಥದ್ದು ಜನಪದಗಾರತಿ. ಅದಕ್ಕೆ ಜನಪದಗಾರತಿ ಬಹಳ ಚಂದ ಹಾಡ್ತಾಳೆ. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗಿ ಬೆಳೆಯೋಳ, ಎಳ್ಳು ಜೀರಿಗಿ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಎಷ್ಟು ಚಂದಲ್ಲ. ಆಚಾರಕ್ಕರಸನಾಗು ನೀತಿಗೆ ಪ್ರಭುವಾಗು. ಸಣ್ಣ ಮಗು. ಆಚಾರಕ್ಕರಸನಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಷ್ಟು ಚೆನ್ನಾಗಿ ನೋಡ್ರಿ. ಅವ್ರೇನು MA ಕಲ್ತಿಲ್ಲ, PhD ಕಲ್ತಿಲ್ಲ, ಏನೂ ಕಲಿಲಾರದಂತ ಹೆಣ್ಮಗಳು ಇಷ್ಟು ಕೃತಜ್ಞತಾ ಭಾವ. ನೋಡಿ, ನೀವು ಊಟ ಮಾಡ್ತಿರ್ತೀರಿ, ಮನ್ಯಾಗ ತಾಟ್ ಹಿಡ್ಕೊಂಡು ರೊಟ್ಟಿ ಹಚ್ಚಿಕೊಂಡು ಎಷ್ಟು ಮಜಾ ಅಂದ್ರೆ ಬಾಗಿಲಿಗೆ ಬಂದು ಕುಂತಿರ್ತೀರಿ ಊಟಕ್ಕೆ. ಹೌದಲ್ಲ? ಹಳ್ಳಿ ಅದಕ್ಕೆ ಪುಂಡಿ ಪಲ್ಯ, ಅಕ್ಕರಿಕಿ, ಮೆಂತ್ಯ ಸೊಪ್ಪು ಅದೆಲ್ಲ ಇಟ್ಕೊಂಡು ಕುಂತ್ರೆ ಎಷ್ಟು ಗಟ್ಟಿ ಊಟ. ಈ ಪಾನಿಪುರಿ ಬಂದವೀಗ, ಅವ್ ನೋಡೋ ಕೈ ತೊಳೆದಿರ್ತಾನೋ ಇಲ್ಲೋ, ಪ್ಲೇಟ್ನಾಗ ಅದ ಎತ್ತಾನ, ಅದ ತೊಳಿತಾನ, ಅದ ಹಾಕ್ತಾನ, ಹಿಂಗೂ ಹಾಕಿರ್ತಾನ, ಹಿಂಗೂ ಹಾಕಿರ್ತಾನ. ಹೆಂಗ ತಿಂತೀರಿ ಅಂತ ನೀವು. ನಮ್ಮ ಹಡಗ್ಲಾಗ ಬೋದ ನಮ್ಮ ಶಿಷ್ಯ, ಹೆಂಗ್ ಮಾಡ್ತೀವೋ ನೀನು, ಎಷ್ಟು ಜನ ಇರ್ತಾರೆ ನಿನಗೆ, ಕ್ಯೂ ಹಚ್ಚಿರ್ತಾರಲ್ಲ, ಹೆಂಗ ಅಂದೆ. ಏನ್ ರಜ್ಜರ್ ಅದ್ರದ್ದು ಒಂದು ರುಚಿ ನೋಡ್ರಿ ನೀವು ಬಿಡೋದಿಲ್ಲ ಅಂದವ. ಮತ್ತೆ ಎಲ್ಲ ಐಟಮ್ಸ್ ಬಂದಿರ್ತ, ಒಳ್ಳೆ ಪೌಷ್ಟಿಕ ಆಹಾರ ಆಗಿರ್ತೈತಿ. ಈ ಕಡೆ ಬೆವ್ರು ಬಂದ್ರು ಹೋಗಿರ್ತ, ಈ ಕಡೆ ಬಂದ್ರು ಹೋಗಿರ್ತ, ಈ ಕಡೆ ಬಂದ್ರು ಹೋಗಿರ್ತ. ಎಷ್ಟು ಪೌಷ್ಟಿಕ ಆಹಾರ ಇರ್ತಲ್ಲ. ಮತ್ತ ಅದ್ರ ಜೊತೆ ಗೋಬಿ ಮಂಚೂರಿ ಅಂತದ. ನಮ್ಮ ಅವ್ವ ಎಷ್ಟು ಚಂದಲ್ಲ. ರೊಟ್ಟಿ ಪುಂಡಿ ಪಲ್ಯ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಕುಂತು ಹಿಂಗೆ ರೊಟ್ಟಿ ಮುರ್ಕೊಂಡು ತಿನ್ನೋ ಟೈಮ್ನೊಳಗ ಯಾರು ಒಬ್ರು ಬಂದ್ರು ಅಂದ್ರೆ ಏನಂತೀರಿ ನೀವು? ಬರ್ರಿ ಊಟ ಮಾಡೋಣ ಅಂತೀರಿ. ಊಟ ಮಾಡೋಣ ಬರ್ರಿ ಅಂದ ಕೂಡ ಅವ್ರು ಏನಂತಾರ, ಒಂದು ಶಬ್ದ ಅಂತಾರ. ಏನಂತಾರ? ತುತ್ತಿಗೆ 10 ಮಂದಿ ಆಗ್ಲಿ ಅಂತ. ಎಷ್ಟು ಮಂದಿ ಆಗ್ಲಿ? 10 ಮಂದಿ ಆಗ್ಲಿ. ತುತ್ತಿಗೆ 10 ಮಂದಿ ಆಗ್ಲಿ ಅಂತ. ನೋಡ್ರಿ, ನಮ್ಮ ಸಂಸ್ಕೃತಿ ಇದು. ಈ ಒಬ್ಬೊಬ್ರು ನೀವು ತಾಟ್ ಹಚ್ಚಿರಿ ಅಂತಂದು ಕೂಡ ಬಂದ ಬಿಡೋರು ಅದಾರ. ಅವು ಬಹಳ ಮಜಾ ಮಂದಿ ಇರುತ್ತೆ ಅಂತ ನೀವು ಏನು ಕರೆಯಕ್ಕೆ ಹೋಗಲ್ಲಲ್ಲ. ಈ ಕನ್ಯಾ ನೋಡಕ್ಕೆ ಹೋಗಿರ್ತಾರ. ಈ ಅವಲಕ್ಕಿ ಮೇಳನ ಭಾಳ ಮಂದಿ ಹೋಗಿರ್ತಾರ. ಅವಲಕ್ಕಿ ಉಪ್ಪಿಟ್ಟು ಮೇಳ. ಕನ್ಯಾ ನೋಡಕ್ಕೆ ಹೋದ್ನಂತ. ಕನ್ಯಾ ನೋಡಿದ, ಮಗ್ಲ ಅವಲಕ್ಕಿ ಹಚ್ಕೊಟ್ರು. ಹೆಂಗೈತಿ ಕನ್ಯಾ ಅಂದವ. ಹೆಂಗ ಹುಡುಗಿ ಹೆಂಗೈತಿ ಅಂದ. ಕರ್ಕೊಂಬಂದಿದ್ ನಾವು, ಅವಲಕ್ಕಿ ಉಪ್ಪಿಟ್ಟು ಭಾರಿ ಚಲೋ ಐತಿ ಅಂದ್ರು ಅವರು. ಅವ್ರ ಚಿಂತೆ ಅವ್ರಿಗೆ. ಅವರು ಇವ್ ಕನ್ಯಾ ಇನ್ನೊಬ್ಬ ನೋಡಕ್ ಹೋಗಿದ್ದ. ಆಕೆ ಶರಬತ್ ತೊಗೊಂಡು ಬಂದ್ಲು. ಅವ್ರ ತಾಯಿ ಮಗಳು ರೆಡಿ ಆಗಕತ್ತಿದ್ಲು, ತೊಗೊಂಡು ಬಂದ್ಲು. ತಗೊಂಡು ಬರತ್ಲೆ ಆ ಹುಡುಗನ್ ನೋಡತ್ಲೆ ತಲೆ ಚಕ್ರ ಬಂದು ಧಬ್ಬನ ಬಿದ್ಲು. ಬೀಳತ್ಲೆ ಯಾಕೆ ಬಿದ್ಲು ಅಂತ ನೀರು ಹೊಡೆದ್ರು, ಎಲ್ಲ ಎಬ್ಸಿದ್ರು. ಯಾಕಮ್ಮ ಏನಾಗೈತಿ ಅಂದ್ರು. ಏನಿಲ್ಲ, ಇವಾಗ ಕನ್ಯಾ ನೋಡಕ್ ಬಂದಾನಲ್ಲ, ಇವಾಗ ನನ್ ನೋಡಕ್ ಬಂದಿದ್ದ, ಈಗ ನನ್ನ ಮಗಳನ್ನ ನೋಡಕ್ ಬಂದಾನ ಅಂದ್ರು. ನಮ್ಮ ಸಂಸ್ಕೃತಿ ಎಂಥ ಚಂದ. ನೆನೆಸೋದು, ಆರಾಧಿಸೋದು, ಪ್ರಾರ್ಥನೆ ಮಾಡೋದು, ಕೃತಜ್ಞತೆ ಸಲ್ಲಿಸೋದು. ಕೊನೆಗೆ ಯಾರ ಒಂದು ಉಪಕಾರ ಸ್ಮರಣೆ ಮಾಡ್ಯಾರಂದ್ರೆ ನಾವು ಹೇಳ್ತೀವಿ ಧನ್ಯವಾದ, ಧನ್ಯವಾದ. ಒಂದು ಸೀಟ್ ಕೊಟ್ಟವು ಧನ್ಯವಾದ ಹೇಳ್ತೀವಿ.
ಒಂದು ಊರ್ಲಿಂದ ಒಂದು ಕಡೆ ಬಿಟ್ಟವಾಗ ಧನ್ಯವಾದ ಹೇಳ್ತೀವಿ, ಒಂದು ಉಡುಗೊರೆ ಕೊಟ್ಟವಾಗ ಧನ್ಯವಾದ ಹೇಳ್ತೀವಿ. ಆದ್ರೆ ಭಗವಂತ ಇಷ್ಟು ಚಲೋ ಶರೀರ ಕೊಟ್ಟು ಕಳಿಸ್ಯಾನಂತಂದ ಮೇಲೆ ನಾವು ಚಲೋ ಜೀವನ ಮಾಡದೆ ಹೋದ್ರೆ ಅವನಿಗೆ ಹೆಂಗ ಧನ್ಯವಾದ ಹೇಳಕ್ ಆಗ್ತೈತಿ? ಚಲೋ ಜೀವನ ಮಾಡ್ಬೇಕಲ್ಲ. ಚಲೋ ಜೀವನ ಮಾಡಬೇಕು ಅಂತಂದ್ರೆ ಹೇಗೆ ಬದುಕಬೇಕು ಅನ್ನುವಂಥದ್ದು, ಹೇಗೆ ಜೀವನವನ್ನ ಸಾಗಿಸಬೇಕು ಅನ್ನುವಂಥದ್ದು ಶರಣರು ಬಹಳ ಚಂದ ಹೇಳ್ತಾರೆ. ಈ ಜೀವನದಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ಆಶೆಗಾಗಿ ಸತ್ತವರು ಕೋಟಿ ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ, ಹೆಣ್ಣು ಹೊನ್ನು ಮಣ್ಣಿಂಗೆ ಸತ್ತವರು ಕೋಟಿ ಕೋಟಿ, ದ್ವೇಶ್ವರ ನಿಮಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಅಂತ. ಈ ನಾವು ಸಣ್ಣವರಿದ್ದಾಗ ಈ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ಸಣ್ಣವರಿದ್ದಾಗ ಏನ್ ಮಾಡ್ತಿದ್ರು, ಗದ್ದಲ ಮಾಡಿದ್ರೆ ಏನ್ ಮಾಡ್ತಿದ್ರು ನಮ್ಮ ಹೂಗಳು, ಒಂದಿಷ್ಟು ಹುಣಸೆ ಹಣ್ಣು ತೊಗೊಂತಿದ್ರು, ಒಂದಿಷ್ಟು ಉಪ್ಪು ತೊಗೊಂತಿದ್ರು, ಒಂದಿಷ್ಟು ಕರಿಬೇವು ತೊಗೊಂತಿದ್ರು, ಒಂದಿಷ್ಟು ಬೆಲ್ಲ ತೊಗೊಂತಿದ್ರು, ಒಂದಿಷ್ಟು ಖಾರ ಪುಡಿ ತೊಗೊಂತಿದ್ರು, ಅನಂತರ ಮತ್ತೆ ಏನು ತೊಗೊಂತಿದ್ರು, ಜೀರಿಗೆ ತೊಗೊಂತಿದ್ರು, ಮತ್ತೆ ಬೆಳ್ಳುಳ್ಳಿ ತೊಗೊಂತಿದ್ರು. ಬಾಯಿಗೆ ನೀರು ಬಂದಿರ್ಬೇಕಲ್ಲ. ಎಷ್ಟು ಚಂದ ನೋಡ್ರಿ, ಚಂದ ಕುಟ್ಟಿ ಅಲ್ಲೇ ಗ್ವಾಲ್ಯ ದಂಟ ಇರ್ತಿದ್ವು, ದಂಟ ತಗೊಂಡು ಅದಕ್ಕೆ ಹಚ್ಚಿ ಕೊಡ್ತಿದ್ರು. ಅದನ್ನ ತಿಂದು ಬಿಟ್ರ ಬಾಯಿನೂ ಸ್ವಚ್ಛ ಆಗ್ತಿತ್ತು, ಕಬ್ಬು ನಾರ್ತಿರ್ತತ್ ನೋಡ್ರಿ ಬಾಯಿ, ಅಷ್ಟು ಸ್ವಚ್ಛ ಆಗದು. ಹಿಂಗ ನಮ್ ತಿಂದು ಗದ್ದಲ ಮಾಡ್ತಿದ್ನಂತ. ಅವ್ರವು ಅವಾಗ ಹಚ್ಚಿ ಕೊಟ್ಲು. ಹಚ್ಚಿ ಕೊಟ್ಟು ಕೂಡ ಸೀದಾ ಅವ ಎಲ್ಲಿ ಬಂದಂದ್ರ ಮದುವೆ ನಡೆದಿತ್ತು, ಮಂಗಲವಾದ್ಯ ನಡೆದಿತ್ತು, ಅಲ್ಲಿಗೆ ಬಂದ್ ನಿಂತ. ಮಂಗಲವಾದ್ಯ ಅಂದ್ರೆ ಗೊತ್ತಾಗ್ತದೆ, ಸನ ಊದ್ತಿದ್ರು ಬಂದ್ ನಿಂತ. ಬಾಯಾಗ ಮಸ್ತ್ ಚಿಗಳಿ ಇಟ್ಕೊಂಡಿದ್ದ. ಹಿಂಗೊಮ್ಮೆ ಅನ್ನೋದು ಹಿಂಗೊಮ್ಮೆ ಅನ್ನೋದು, ಹಿಂಗೊಮ್ಮೆ ಅನ್ನೋದು ಹಿಂಗೊಮ್ಮೆ ಅನ್ನೋದು, ಹಿಂಗೊಮ್ಮೆ ಯಾಕ್ರಿ ಅವಂದು ಏನಾಗಿರ್ಬೇಕು ಸ್ವರ, ಹಿಂಗ ಊದ ಒಂದ್ ಸ್ವರ ಏನಾಗಿರ್ಬೇಕು, ವ್ಯತ್ಯಾಸ ಆಗ್ತದ. ನಡಿಯ ಕಡೆ ಅಂದ ಹೆಂಗ ಅಂತಿದ್ದ, ಮತ್ ಹಿಂಗೊಮ್ಮೆ ಮಾಡೋದು ಹಿಂಗೊಮ್ಮೆ ಮಾಡೋದು, ಹಿಂಗೊಮ್ಮೆ ಮಾಡೋದು ಹಿಂಗೊಮ್ಮೆ ಮಾಡೋದು. ನಡಿಯ ಕಡೆ ಅಂದ. ಈಗ ಅವನ ಪರಿಸ್ಥಿತಿ ಇರ್ಲಿ ಬಿಡ್ರಿ, ಆ ಊದ್ ಹಾಕ್ತಿರ್ತಾನ ನೋಡ್ರಿ ಗಲ್ಲವ್ ಬಿಸಿ, ಅವನ್ ಹೆಂಗಾಗಿರ್ಬೇಕು. ಅದಕ್ಕ ಮಹಾತ್ಮರು ಹೇಳ್ತಾರೆ, ರುಚಿಗೆ ಬೆನ್ನ ಹತ್ತಿದ್ರೆ, ಆಸೆಗೆ ಬೆನ್ನ ಹತ್ತಿದ್ರೆ, ರುಚಿಗೆ ಬೆನ್ನ ಹತ್ತಿದ್ರೆ ಜೀವನ ಕೆಡತೈತಿ, ನಾದ ಕೆಡತೈತಿ. ರುಚಿಗೆ ಬೆನ್ನ ಹತ್ತಿದ್ರೆ ನಾದ ಕೆಡತೈತಿ, ಆಸೆಗೆ ಬೆನ್ನ ಹತ್ತಿದ್ರೆ ಜೀವನ ಕೆಡತೈತಿ. ಆಸೆಗೆ ಬೆನ್ನತ್ತದೆ, ರುಚಿಗೆ ಬೆನ್ನತ್ತದೆ. ನಾವು ಶರಣಪ್ಪನವರು ಪುರಾಣ ಕೇಳಿದ್ವಿ ಅಂದ್ರೆ ನಮ್ಮ ಜೀವನ ಸಾರ್ಥಕವಾಗ್ತತಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಶರಣಪ್ಪನವರ ಜೀವನ ಬದುಕು ಆದರ್ಶ ಎಷ್ಟು ದೊಡ್ಡದು ಅಂತ. ನಮ್ಮ ನಿಮ್ಮ ಹಾಗೆ ಬದುಕಿದವರು, ನಮ್ಮ ನಿಮ್ಮ ಹಾಗೆ ಜೀವನ ಮಾಡಿದವರು, ನಮ್ಮ ನಿಮ್ಮ ಹಾಗೆ ಹುಟ್ಟಿದವರು, ಎಷ್ಟು ಬದಲಾವಣೆ ಅದ. ಪರಮ ಪೂಜ್ಯರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ನಮ್ಮ ಅಪ್ಪಗಳು ನಮ್ಗೆ ಬಹಳ ಪರಿಚಯ. ಅವರು ಬಹಳ ವರ್ಷದಿಂದ ರೇವಣಿಸಿದ್ದ ದೇವರು. ನನಗೆ ಅವ್ರು ಪೇಟ ಸುತ್ತಾರ ಗೊತ್ತು ಸಿಗ್ಲಿಲ್ಲ. ಪೇಟ ಸುತ್ತಿ ಬಹಳ ಅದ್ಭುತ ಆಗ್ಯಾರ, ಚಂದ ಆಗ್ಯಾರ ನೋಡ್ರಿ. ಎಷ್ಟು ಕ್ರಿಯಾಶೀಲರು. ಒಬ್ಬ ಪುರಾಣಿಕರು ಪುರಾಣವನ್ನ ಹೇಳೋದ್ರ ಮುಖಾಂತರ ಬದುಕನ್ನು ಸುಂದರಗೊಳಿಸುವಂತ ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಿದ್ದಾರೆ. ಬಹುಶಃ ಅವರ ತ್ಯಾಗ ಎಂಥದ್ದು ಅಂತಂದ್ರೆ, ನಿಮ್ಮೊಳಗೆ ನೋಡ್ರಿ ಎಷ್ಟು ಖುಷಿ ತರುವಂತ ಕೆಲಸ ಮಾಡ್ತಾರೆ. ನಿಮ್ಮನ್ನು ನೋಡಿ ಆನಂದ ಪಡುವಂಥದ್ದು, ನಿಮ್ಗೆ ಉಣಿಸಿ ಆನಂದ ಪಡುವಂಥದ್ದು, ನಿಮ್ಗ ಒಳ್ಳೆ ಅಲಂಕಾರ ಮಾಡಿಸಿ ಆನಂದ ಪಡುವಂಥದ್ದು. ಈ ಹೃದಯ ಶ್ರೀಮಂತಿಕೆ ಎಲ್ಲರಲ್ಲಿ ಬರೋದಿಲ್ಲ. ಅದು ಯಾರಲ್ಲಿ ಆದ್ರಿದ್ರೆ ರೇವಣ ಸಿದ್ಧ ದೇವರಲ್ಲಿ, ರೇವಣ ಸಿದ್ಧ ದೇವ. ಅದಕ್ಕೆ ನಮ್ಮ ಕುಟುಂಬಗಳು ಎಷ್ಟು ಚೆನ್ನಾಗಿದ್ವು ಅಂತ. ಇದು ನೋಡ್ರಿ, ಎಷ್ಟು ನಮ್ಗ ಮನ್ಯಾಗ 4 ಮಂದಿ ಅದೀವಿ ಅಂದ್ರೆ ಅಡಿಗೆ ಮಾಡಕ್ ಒದ್ದಾಡ್ತೀವಿ. ಅವಾಗ ಕಾಕ ಇರ್ತಿದ್ದ, ಮಾವು ಇರ್ತಿದ್ದ, ಚಿಗಪ್ಪ ಇರ್ತಿದ್ದ, ಅತ್ತೆ ಇರ್ತಿದ್ಲು, ಅವ್ರು ಇರ್ತಿದ್ರು, ದೊಡ್ಡಮ್ಮ ಇರ್ತಿದ್ರು. ಎಷ್ಟು 100 ಮಂದಿ, 200 ಮಂದಿ, 500 ಮಂದಿ ಇರ್ತಿದ್ರು. ಯಾರ ಮಕ್ಕಳು ಯಾರಿಗೆ ಅನ್ನೋದು ಬರ್ತಿದ್ದಿಲ್ಲ.
ಈ ಕಡೆ ಲಕ್ಷ ಕೊಡ್ರಿ. ನಿಮಗೆ ತುಂಬಾ ಹೊತ್ತು ಸಾಕಾಗೈತಿ. ನಮ್ಮ ಶಿವಾನಂದ ಅವ್ರು ಹೇಳಿದ್ರು, ಇಲ್ರಪ್ಪ 9:00 ಮುಗಿಸ್ಬಿಡ್ತೀವಿ ಅಂದ್ರು. ನಿಮ್ಮ ಮುಖ ನೋಡಿದ್ರೆ ನನಗೆ ಅನ್ಸಾಕತ್ತೈತಿ, ಯಾವಾಗ ನೀವು ಕುಂಭ ಹೋರಾಕ್ ಬಂದಿರಲ್ಲ, ಹೊತ್ಕೊಂಡು ಬರಾಕ್ ಬಂದಿರಲ್ಲ, ಅವಾಗ ಹೆಂಗಿದ್ರಿ ಹಂಗಾದಿರಿ ನೀವು. ನಿಮ್ಮನ್ನ ನೋಡಿದ್ರೆ ಹೆಂಗ್ ಅನ್ಸಕತ್ತೈತಿ, ಸಾಕ್ಷಾತ್ ಏನು ಈ ಕರ್ನಾಟಕದೊಳಗ ದೇಶದೊಳಗ ದೇವತೆಗಳು ಅದರಲ್ಲ, ಎಲ್ಲಾ ದೇವತೆಗಳು ಎಲ್ಲಿ ನಿಂತೀರಿ ಅಂದ್ರ ಹಂಪಾಪಟ್ಟಣದೊಳಗೆ ನಿಮ್ಮ ಮುಖದಲ್ಲಿ ಅದರ. ಈ ಅಜ್ಜವ್ರು ಇಷ್ಟು ಹೇಳಿರಿ ಅಂದ್ಮೇಲೆ ಮತ್ತೆ ತ್ರಿಶೂಲ್ ಹಿಡ್ಕೊಂಡು ನಿಂತೀರಿ ನೀವು. ಒಂದೊಂದು ದೇವತೆ ಕಡ್ಗ ಹಿಡ್ಕೊಂಡು ನಿಂತೀರಿ. ಅವಿಭಕ್ತ ಕುಟುಂಬಗಳು ಸ್ವಲ್ಪ ನೆನಪು ಮಾಡ್ಕೊಡ್ರಿ. ಸ್ವಲ್ಪ ಈ ಸಣ್ಣ ಮಕ್ಕಳಿಗೆ ಏನು ಗೊತ್ತಿಲ್ಲ. ಇವ ಆಂಟಿ ಅಂಕಲ್ ಮಂದಿದು, ಆಂಟಿ ಅಂಕಲ್ ಮಂದಿ. ಅವಾಗಿನ ನೆನಪು ಮಾಡ್ಕೊಡ್ರಿ, ಎಷ್ಟು ಚೆನ್ನಾಗಿತ್ತು. ಆ ಕೂಡಿ ಬದುಕುವಂಥದ್ದು. ಅಜ್ಜಿಗಳ ಕಥೆ ಹೇಳ್ತಿದ್ರು, ಅಜ್ಜಗಳ ಕಥೆ ಹೇಳ್ತಿದ್ರು, ದೇಶದ ಐಕ್ಯತೆ ಬಗ್ಗೆ ಹೇಳ್ತಿದ್ರು, ನಮ್ಮ ಬದುಕಿನ ಬಗ್ಗೆ ಎಲ್ಲರ ಜೊತೆಗೆ ಜಾತಿ ಮತ ಪಂಥ ಭೇದ ಭಾವ ಯಾವುದೂ ಇದ್ದಿಲ್ಲ. ಎಲ್ಲ ಜನಾಂಗದವ್ರು ಇರ್ತಿದ್ರು. ಅವ್ರಿಗೆ ಮಾವ ಅಂತಿದ್ರು, ಕಾಕ ಅಂತಿದ್ರು, ಚಿಗಪ್ಪ ಅಂತಿದ್ರು, ದೊಡ್ಡಪ್ಪ ಅಂತಿದ್ರು, ನಿಮ್ಮ ಸಂಬಂಧಿಕರನ್ನು ಅಂತಿದ್ರು. ಅವರು ಉನ್ನತ ಜಾತಿಯವರಿದ್ರು ನಿಮ್ಮ ಸಂಬಂಧಿಕರನ್ನು, ಸಣ್ಣ ಬಂಧುಗಳಿದ್ರು ನಿಮ್ಮ ಬಂಧುಗಳನ್ನು. ಈ ಭಾವ ಒಟ್ಟ ಅಲ್ಲಿ ತೋರ್ಪಡಿಸ್ತಿದ್ದಿಲ್ಲ. ಒಂದು ಗ್ರಾಮಕ್ಕೆ ಒಂದು ಊರಿಗೆ ಹೋದಿವಿ ಅಂತಂದ್ರೆ ಅವರೆಲ್ಲರೂ ಒಂದು ಅವಿಭಕ್ತ ಕುಟುಂಬ ರೀತಿಯಲ್ಲಿ ಬದುಕುವಂತ ವ್ಯವಸ್ಥೆ ಇತ್ತು. ಅದು ಈಗ ನಾವು ಕಾಣ್ತಾ ಇಲ್ಲ. ನಮ್ಮ ಶರಣರು ಹೇಳಿದ್ರು, ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆ ಏನಾದ್ರೂ ಬಂದಿರ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಮಾತು. ಮತ್ ನಾವೇನ್ ಮಾಡಾಕತ್ತೀವಿ ಅನ್ನುವಂಥದ್ದನ್ನ ಪ್ರಶ್ನೆ ಹಾಕೊಡ್ರಿ. ಅವಿಭಕ್ತ ಕುಟುಂಬ, ಕೂಡಿ ಉಣ್ಣೋದು, ಕೂಡಿ ಬದುಕು ಮಾಡೋದು, ಕೂಡಿ ಒಂದ್ಸಲ ಹಿಂಗ್ ಕಳ್ಯಾಕ್ ಹೋದ್ರು ಅಂತಂದ್ರೆ, ಕಳ್ಯಾ ತೆಗ್ಯಾಕ್ ಹೋದ್ರಂದ್ರೆ ನಮ್ಮ ಹೊಲ, ನಮ್ಮ ಹೊಲ, ನಮ್ಮ ಸಾವುಕಾರ ಹೊಲ, ನಮ್ಮ ಹೊಲ ಅನ್ನುವಂಥ ಭಾವ ಇತ್ತು. ಇವತ್ತೇನಾಗೈತಿ ಪರಿಸ್ಥಿತಿ, ನೀವು ಹೋಗದ 9 ಗಂಟೆಗೆ ಹೋಗಿ ಊಟ ಮಾಡಿ ನೀರು ಕುಡಿದು ಕುರ್ಚಿಗೆ ಹಿಡಿಯೋದ್ರೊಳಗನ 11 ಗಂಟೆ. ಅವು ಏನಾರ ಹೊಲ್ದಾವ ಅಂದ್ರಂದ್ರೆ ನಾಳೆಗೆ ಯಾರನ್ನಾರು ನೋಡ್ಕೇಳ್ರಿ ಅನ್ನೋ ಕಾಲದ ಹೌದು. ನಾಳೆಗೆ ಅದ್ರಾಗ ಚಂದ ಕಳೆ ತೆಗಿಯಾಕ ಹತ್ತಿರ್ತಾರ. ಕಳೆ ತೆಗಿಯಾಕಂತ ಹಿಂಗಿಂಗ್ ಮುಂದೆ ಹೋಗಿರ್ತಾರ. ಮುಂದೆ ಹೋದಾರಿಗೆ ಒಬ್ಬ ಹೆಣ್ಮಗಳ ಕಲ್ಲು ಹಿಂಗೆ ಹೋಗಿತ್ತಾಳ. ಈ ಊರಾಗ ಏನಿಲ್ಲ ಅನ್ಸುತ್ತ. ಆ ಕಲ್ಲು ಹೋಗೋದು ಏನ್ ನಿನ್ನ ಹೊಲ ಅನ್ನೋ ಬಾಯ್ತಾಗ ಹೊಂಟ್ಬಿಟ್ಲ ಹಂಗ ಮುಂದೆ ದೊಡ್ಡ ಶಾನ್ಯಾಕೆ ಅಂತ. ನೋಡ್ರಿ, ನಮ್ಮದು ಅನ್ನುವಂಥ ಭಾವ ಹೋಗಿದೆ. ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲಿವರೆಗೂ ನಮ್ಮದು ಅನ್ನುವಂಥದ್ದು ಬರೋದಿಲ್ಲ, ಎಲ್ಲಿವರೆಗೂ ನಮ್ಮದು ಅನ್ನುವಂಥದ್ದು ಬರೋದಿಲ್ಲ, ಅಲ್ಲಿವರೆಗೂ ನಾವು ಹೊಂದಾಣಿಕೆಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹೊಂದಾಣಿಕೆಯಿಂದ ಬದುಕಬೇಕು ಅಂತಂದ್ರೆ ಅದು ನಮ್ಮದು, ನಮ್ಮ ಊರು, ನಮ್ಮ ಬಸ್ ಸ್ಟ್ಯಾಂಡು, ನಮ್ಮ ಶಾಲೆ, ನಮ್ಮ ಮಠ, ನಮ್ಮ ಶರಣಪ್ಪನ ಜಾತ್ರೆ, ನಮ್ಮ ಪುರಾಣದಲ್ಲಿ ನಡೆದಿದೆ ಅನ್ನುವಂಥ ಭಾವವನ್ನು, ಭಾವೈಕ್ಯತೆಯ ಭಾವವನ್ನು ತುಂಬಿದಂಥ ಶರಣ ಬಸವೇಶ್ವರ ಪುರಾಣ ಎಲ್ಲಾದ್ರೂ ನಡೆದಿದ್ರೆ ಅದು ಹಂಪಾಪಟ್ಟಣದಲ್ಲೇ ನಡೆದಿದೆ ಅನ್ನುವಂಥ. ಇಷ್ಟು ನೋಡ್ರಿ, ಎಷ್ಟು ಚಂದ ಕುಂತೀರಿ. ಒಬ್ರರ ಕಳಸ ಬಿದ್ದವನು ಒಬ್ರು ಅದ. ಇದು ಎಷ್ಟು ಚಂದ ಕುಂತೀರಿ. ಕಳಸ ಬಿದ್ದವಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ, ಒಂದೊಂದು ಹೊಗೆಯಾಗ್ಬಿಟ್ಟಿರ್ತಾವ. ಒಬ್ಬ ಒಟ್ಟ ಪುರಾಣಕ್ಕೆ ಬರ್ತಿದ್ದಿಲ್ಲ ಅಂತ ಒಂದು ಮನೆಯವ್ರಿದ್ರು. ಅವ್ರು ಒಟ್ಟ ಪುರಾಣಕ್ಕೆ ಬರ್ತಿದ್ದಿಲ್ಲ. ಕೊನೆಗೆ ಅನಿಸ್ತಂತ ಅವ್ರಿಗೆ, ನಾಳೆ ಅಂತ ಮಂಗಲಿತ್ತು, ಇವತ್ತು ಪುರಾಣಕರ ಹೋಗಿ ಬರೋಣ ಅಂತ. ಆ ಹೆಂಡತಿ ಒಂದು ಗಂಡಗಂದ್ಲಂತ, ಇಲ್ಲ ನೀವು ಒಂದಿಷ್ಟು ಪುರಾಣಕ್ಕೆ ಹೋಗ್ತಾರ್ರಿ. ಮಾರೈತಿ ಆ ಪುರಾಣ ಗಿರಾಣ ಎಲ್ಲ ನನಗೆ ಹಚ್ಚಬೇಡ, ಎಲ್ಲ ನಿನ್ಗ ಬಿಟ್ಟೀನಿ. ಸಂತಿಗೆ ಹೋಗೋದು ನೀನು, ಮಾರ್ಕೆಟ್ಗೆ ಹೋಗೋದು ನೀನ, ಏನಾರು ತಗೊಂಬರೋದಿದ್ರು ನೀನ. ಯಾಕೆ ಹೇಳ್ರಿ, ನೀನ ಆಧಾರ್ ಕಾರ್ಡ್, ಭಾಗ್ಯಲಕ್ಷ್ಮಿ ಎಲ್ಲ ನೀನ, ಅದಕ್ಕೆ ನೀನ.
ಆಧಾರ್ ಏನು ಮೀಸಿ ಮ್ಯಾಲ ಲಿಂಬೆಹಣ್ಣು ಕುಣಿಸ್ತಾನಂದು ಗಣಮಗಿದ್ರು ಸಹಿತ ಈಗೇನು ಅನ್ನಂಗಿಲ್ಲ. ಈಗ ಸುಟ್ಗೆಸ ಈಗ ರೆಡಿ ಆಧಾರ್ ಕಾರ್ಡ್ ಅಂದು ಬಿಡ್ತೀರಿ. ಮೀಸಿ ಮೇಲೆ ಲಿಂಬೆಹಣ್ಣು ಕುಣಿಸ್ತಾನಂದ್ರೆ ಸುಮ್ಮನೆ ನೀನ ಅನ್ಬೇಕು. ನೀನ ಅವ ಹೆಂಗ ಪುರಾಣಕ್ಕೆ ಇಲ್ಲ ಹೋಗಿ ಬಾ, ಇಲ್ರಿ ಹೋಗೇ ಬರ್ರಿ. ಅಲ್ಲ ನನಗೇನು ಗೊತ್ತಿಲ್ಲ, ಅಪ್ಪ ಅವ್ರು ನೋಡಿದ್ರೆ ಪುರಾಣ ಹೇಳ್ತಿರ್ತಾರ, ಏನು ಮಾಡ್ಬೇಕು ನಾನು ಹೋಗಿ? ಏನಿಲ್ರಿ, ನೀವು ಹೊಟ್ಟಸ್ತ್ರ ತಡ್ಕೊಳಂಗಿಲ್ಲ, ಪ್ರಸಾದರ ಲೇಟ್ ಆಗ್ತೈತಿ, ಅದಕ್ಕೆ ಒಂದು 5 ರೊಟ್ಟಿ ಒಂದಿಷ್ಟು ಮೊಸರನ್ನ ತೊಗೊಂಡು ಹೋಗೇ ಬಿಡ್ರಿ ಅಂದ. 5 ರೊಟ್ಟಿ ಮೊಸರನ್ನ ಮಸ್ತ್ ತೊಗೊಂಡು ಬಂದ. ಎಲ್ಲಿ ಕುಂದ್ರಬೇಕು ಅಂದಿದ್ದವ, ಲಾಸ್ಟಿಗೆ ಕುಂತ್ ಬಿಡ್ರಿ, ಮಂಗಲಾಗತ್ಲೆ ಎದ್ದು ಹೋಗಕ್ಕೆ ಚಲೋ ಆಗತ್ತ. ಈಗ ಅದ ಕಂಪ್ನಿನ ಭಾಳ ಇರ್ತೈತಿ. ಮಂಗಲಾಗತ್ಲೆ ತಾಟಿಡೆ ಮಂದಿ ಬಾರಿ ಇರ್ತದ, ಹೌದಲ್ಲ? ಮಂಗಲ ಆದ ಕೂಡಲೇ ತಾಟ್ ಹಿಡಿಬಾರ್ದು, ಮಂಗಲ ಆದ ಕೂಡಲೇ ಜಮಖಾನ್ ಮಾಡಿಸ್ಬೇಕು, ತಾಡ್ಪಲ್ ಮಾಡಿಸ್ಬೇಕು, ಸ್ವಚ್ಛ ಮಾಡಬೇಕು. ಅವರು ನಿಜವಾದ ಭಕ್ತರು. ಯಾರು ತಾಟ್ ಹಿಡಿತಾರ ಅದಲ್ಲದ. ಮೊನ್ನೆ ಒಂದು ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ನಮ್ಮ ಮಠದ ಮುಂದಾಶೆ ಹೊಂಟಿತ್ತು, 1000 ಮಂದಿ ಹೊಂಟಿದ್ರು. ಹೋಗ ಮುಂದೆ ಶರಬತ್ ವ್ಯವಸ್ಥೆ ಮಾಡಿದ್ವಿ. ಒಂದು ಕಂಪನಿ ಬಂತದು, ಲೋಟ ಹಿಡ್ಕೊಂಡು ಕೊಡ್ರಿ ಅಂದ್ರು. ಇಲ್ಲ, ಮೊದಲು ನೀವು ಅವ್ರಿಗೆ ಕುಡಿಸ್ರಿ, ಆಮೇಲೆ ನೀವು ಉಳಿದ್ರು ಕುಡಿ, ಇಲ್ಲಂದ್ರೆ ಮಠದಾಗ ಮಾಡ್ಕೊಂಡು ನೀ ಕುಡಿ ಅಂತ ಅಂದ್ವಿ. ಇದು ಕಲಿಸ್ಬೇಕು ಗುರುಗಳಾದಂಥವ್ರು. ನೀವೇನು ಕುಂಭೋತ್ಸವ ಮಾಡಕತ್ತಿದ್ರಲ್ಲ, ಯಾರು ಕುಂಭ ಹೊತ್ತಿರ್ತಾರ ಅವ್ರಿಗೆಲ್ಲ ಶರಬತ್ ಕೊಡಬೇಕು. ಅವ್ರಿಗೆಲ್ಲ ಏನೇನು ನೀರು ಕೊಡೋದು, ಚಾಕ್ಲೇಟ್ ಕೊಡೋದು, ಆನಂದ ಕೊಡೋದು. ಯಾಕಂದ್ರೆ ಊರಿನ ಸೌಭಾಗ್ಯವನ್ನು ತಂದು ಕೊಡುವಂತ ಶಕ್ತಿಯನ್ನು ನೀವು ಹೊತ್ಕೊಂಡು ಬರ್ತಿರ್ತಿರಲ್ಲ, ನಿಮ್ಮನ್ನು ನೋಡಿ ಆನಂದ ಪಡುವಂತ ಕಾರ್ಯ ಆಗಬೇಕು. ರಂಗೋಲಿ ಹಾಕ್ಬೇಕು, ಹೂವು ಹಾಕ್ಬೇಕು. ಇದು ಊರಿನ ಸಂಸ್ಕೃತಿ. ಸುಮ್ಮನೆ ಬರ್ತಾವಂತ ಮೆರವಣಿಗೆ ಬರ್ತಂದ್ಕೂಳೆ ನೋಡ್ಕೊಂತ ಬಾಯಿ ತೆರ್ಕೊಂಡು ನಿಂತು ಬಿಡೋದು. ಆ ಬಾಯಾಗ 4 ನಳ ಹೋಗಿ ಬಂದ್ರು ಸುಮ್ಮನೆ ಗಪ್ ಚುಪ್. ಅದಲ್ಲ, ಕದ ಹಾಕೊಂಡು ಕುಂತಿರ್ತಾವ ನಾನು, ಅದಲ್ಲ. ಅವ್ರಿಗೆ ಕೊಡ್ಬೇಕು, ಆನಂದ ಪಡಿಸ್ಬೇಕು. ಅವಾಗ ಹರಸ್ತಾರ ಅವರು. ಇವ ಭಾಳ ಸಂತೋಷ ಆಯ್ತು, ಕುಂಭ ಹೊತ್ತು ಬರಾಕತ್ತಿದ್ದೆ, ಬಾಯಾರಿಕೆಗಿತ್ತು, ನನಗೆ ಶರಬತ್ ಕೊಟ್ಟಿಯಲ್ಲ, ನಿನ್ನ ಮನೆ ತಣ್ಣಗಿರ್ಲಿ ಅಂತ ನೋಡು. ಅದು ದತ್ತಾತ್ರೇಶ್ವರನ ಆಶೀರ್ವಾದ, ಶರಣಪ್ಪನ ಆಶೀರ್ವಾದ. ಈ ಥರ ಹಂಗ ಶರಣಪ್ಪನ ಪುರಾಣದೊಳಗ ಬಂದು ಹೆಂಗೆ ಕುಂತವ ಹಿಂದಕ್ಕೆ ಕುಂತ್ಕೊಳ್ಳೇನ ಅಪ್ಪಗಳು ಪ್ರಾರಂಭ ಮಾಡಿದ್ರು. ಏನು ಸಾಂಬ ಸದಾಶಿವ, ಸಾಂಬ ಸದಾಶಿವ ಹಂಗೆ ಅನ್ಕೊಂತ ಮೊಸರನ್ನ 5 ರೊಟ್ಟಿ ಮಸ್ತ್ ಪಲ್ಯ ಗಿಲ್ಯ ಉಂಡಿದ್ದ. ಕಣ್ಣು ಎಳೆಯಾಕತ್ತಿದ್ವು ಹಂಗೆ, ಸಾಂಬ ಸದಾಶಿವ, ಸಾಂಬ ಸದಾಶಿವ. ಹೊಗೆ ಬಿಟ್ಟ, ಬರ್ತಾಗಿರ್ಬೇಕು ನಿಮ್ಗೆ ಹೊಗೆ ಬಿಟ್ಟ ಅಂದ್ರೆ. ಯಾವಾಗ ಸಾಂಬ ಸದಾಶಿವ ಅನ್ಕೊಂತ ಹೋಗಿದ್ದ, 11 ಗಂಟೆಗಿತ್ತು. ತಾಡ್ಪಲ್ ಮಾಡ್ಸಾರ ಹೋಗಿ, ಎದ್ದಾಳ ತಮ್ಮ ಅಂದ್ರು. ಅವಾಗ ಅನ್ನಕತ್ತಿದ್ ಸಾಂಬ ಸದಾಶಿವ ಅಂತಂದು, ಮರ ಪುರಾಣ ಮುಗ್ದಾತ್ ನಡಿ ಅಂದ್ರು. ಅವ ಹಂಗ ಅನ್ಕೊಂತ ಹೊಂಟ ರೋಡ್ನ್ಯಾಗ ಯಾರನ್ನ ಮಾತ್ರ, ಎಲ್ಲಿ ಹೋಗಿದ್ವು? ಸಾಂಬ ಸದಾಶಿವ ಅಂತಿದ್ದ. ಎಲ್ಲಿ ಹೋಗಿದ್ದು? ಸಾಂಬ ಸದಾಶಿವ. ಮನೆಗೆ ಹೋದ, ಡೋರ್ ಬಾರಿಸಿದ, ಸಾಂಬ ಸದಾಶಿವ ಅಂತಿದ್ದ. ಹೇಳ್ತಂದು ಇದಕ್ಕೇನು ಹುಚ್ಚಿಗಿಚ್ಚಿ ಹಿಡಿತಾನ, ಇದು ಒಂದು ದಿನ ಪುರಾಣಕ್ಕೆ ಹೋಗಿ ಹುಚ್ಚಿಗಿಚ್ಚಿ ಹಿಡಿತಾನ ಅಂತ. ಅವಾಗ ಏನ್ ಮಾಡಿದ್ಲಿ ಹೆಂಡತಿ, ಯಾಕ್ರಿ ಪುರಾಣ ಚಲೋ ಇತ್ತಾನು, ಭಾಳ ಚಂದ ಹೇಳಿದ್ರನು. ಹೌದು, ಹ್ಞೂ ಅಂತಿದ್ದ, ಗೋಣ ಆಗ್ತಿದ್ದ, ಸಾಂಬ ಸದಾಶಿವ ಅಂತಿದ್ದ. ಹೆಂಡತಿಗೆ ಸಿಟ್ಟು ಬಂತು. ಮೂಲ್ಯಾಗ ಒಣಿಕೆ ಎತ್ತು ನೋಡ್ರಿ, ಚಲೋ ಒಣಿಕೆ ತಗೊಂಡು ಒಂದು ಎಟ್ಟು ಬಿಟ್ಲು. ಆ ಒಣಿಕೆ ಏನಾಗ್ಬೇಕು, ಇವ್ ಮಂತ್ರ ಅನ್ಕೊಂತ ಬಂದಿದ್ನಲ್ಲ, ಅಪ್ಪನ ನಾಮಸ್ಮರಣೆ ಮಾಡಿದ್ನಲ್ಲ, ಮಾಡಿದ ಪರಿಣಾಮ ಮಾಂಸಪಿಂಡ ಶರೀರ ಹೋಗಿ ಮಂತ್ರಪಿಂಡ ಶರೀರ ಆಗಿತ್ತು. ಬಂಗಾರದ ಒಣಿಕೆ ಆಗಿಬಿಡುತ್ತದ. ನೀವು ಹೋಗಿ ಹಂಗ ಪ್ರಯೋಗ ಮಾಡ್ರಿ. ಯಾವಾಗ ಬಂಗಾರದ ಒಣಿಕೆ ಆತು, ಮರದಿನ ಸುದ್ದಿ ಇತ್ತು. ಹಂಗ ಇವ್ರು ದೊಡ್ಡ ಶ್ರೀಮಂತರ ಆದ್ರು, ಮನೆ ಕಟ್ಟಿಸಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಮೊದಲು ಮನೆ ಹೆಣ್ಮಗಳಿಗೆ ಸಂಕತ್ತು. ಹೆಂಗ್ ಶ್ರೀಮಂತರ ಆದ್ರಿ ನೀವು ಅಂದ್ರಕ್ಕೆ, ಇಲ್ಲ ಹಿಂಗಿಂಗ್ ಪುರಾಣಕ್ಕ ಹಿಂಗಿಂಗ ಆತ. ಆಕೆ ಅಂದ್ಲು, ನಾನು ಬಿಡಂಗಿಲ್ಲ, ನಾನು ಗಂಡನ ಪುರಾಣಕ್ಕೆ ಕಳಿಸ್ಯಾತಿರ್ತೀನಿ ಅಂದ್ಲಕ್ಕೆ. ಆಕೆಂದು ಪುರಾಣಕ್ಕೆ ಕಳಿಸ್ತಿ ಅಂತಿದ್ದಿ, ಎಲ್ಲಿ ಪುರಾಣ? ಈಗ ಎಲ್ಲ ಮುಗಿಯಾಕ ಬಂತಲ್ಲ, ನಾಳೆಗೆ ಅಪ್ಪನವ್ರು ಮಂಗಲ್ ಮಾಡಿ ಬಿಡ್ತಾರ.
ಪಕ್ಕದೂರಾಗ ಎಲ್ಲರ ಹಚ್ಚಲಿ, ಅಲ್ಲಿ ಹೋಗಿ ಕೇಳತ್ತಿರ್ತೀನಿ, ನಾನು ಗಂಡನ ಕಳಿಸತ್ತಿರ್ತೀನಿ ಅಂದ. ಇನ್ನು ಟ್ರೈನಿಂಗ್ ಎಲ್ಲ ಕೊಟ್ಲಿಕ್ಕೆ ಹಿಂಗಿಂಗೆ ಆಗ್ಬೇಕು, 5 ರೊಟ್ಟಿ ಉಣಿಸ್ಬೇಕು, ಕೊನೆಗೆ ಕುಂದ್ರಬೇಕು, ಕೊನೆಗೆ ಸಾಂಬ ಸದಾಶಿವ ಅನ್ಕೊಂತ ಬರ್ಬೇಕು, ಮನೆಗೆ ಬಂದ್ರು ಸಾಂಬ ಸದಾಶಿವ ಅನ್ಬೇಕು, ಕೊನೆಗೆ ಹಿಂಗೆ ಬಿಡ್ಬೇಕು. ಎಲ್ಲ ಟ್ರೈನಿಂಗ್ ಕೊಟ್ಟು ಆಯ್ತು ಅಂತ ಹೇಳ್ಕೊಂಡು ಪಕ್ಕದೂರಾಗ ಪುರಾಣ ಹಚ್ಚಿದ್ರು, ಹಚ್ಚಿದ್ರು, ಇವ್ನ ಕಳಿಸಿದ್ರು. ಇದು ಮಸ್ತ್ ನಿದ್ದೆ ಮಾಡಿತು, ಸಾಂಬ ಸದಾಶಿವ ಅನ್ಕೊಂತ ಬಂತು, ಮನೆಗೆ ಬಂತು, ಡೋರ್ ಬಾರಿಸ್ತು, ಸಾಂಬ ಸದಾಶಿವ ಅಂತಿತ್ತು. ಹೆಂಡತಿ ಬಂದು ಬರ್ರಿ ಒಳಗ ಅಂದ್ಲು, ನಾ ಬರಂಗಿಲ್ಲ ಅಂದಿವ. ಬರ್ರಿ ಒಳಗ ಅಂದ್ಲು, ಬರಂಗಿಲ್ಲ. ಬರ್ತೀರ ಇಲ್ಲ ಅಂದ್, ಬರಂಗಿಲ್ಲ. ಆಕೆ ಏನ್ ಮಾಡಿತ್ತು ಅಂದ್ರೆ ಬಂಗಾರದ ಒಣಿಕೆ ಅಕ್ಕವ ಅಂತ ತಿಳ್ಕೊಂಡು ಇಡೀ ಊರು ಒಣಿಕೆ ತಂದು ಮನೆಗೆ ಇಟ್ಟಿದ್ಲು. ಯಾವಾಗ ಬರಂಗಿಲ್ಲ ಬರಂಗಿಲ್ಲ ಅನ್ನೋ ಒಂದ್ ಏಟ್ ಬಿಟ್ಲು, ಅಲ್ಲೇ ಗೊಟಕ್ಕಂತದ. ಹಂಗಾಗ್ತದ. ಪುರಾಣ ಹೆಂಗ್ ಕೇಳಬೇಕು ಅಂತಂದ್ರೆ, ಬಹುಶಃ ನಿಮ್ ಫೋಟೋ ತಕೊಂಡು ಹೋಗ್ಬೇಕು, ವಿಡಿಯೋ ತಕೊಂಡು ಹೋಗ್ಬೇಕು, ಹಂಪಾಪಟ್ಟಣದ ಭಕ್ತರು ಕೇಳ್ತಾರಲ್ಲ ಹಂಗ ಕೇಳಬೇಕು ಅನ್ಸುತ್ತೆ. ಅಷ್ಟು ಚಂದ ಕೇಳ ನೋಡಿ, ಎಷ್ಟು ಸಂಘಟನೆ ಮಾಡಿದ್ದಾರೆ. ಅವಾಗ ಅವಿಭಕ್ತ ಕುಟುಂಬಗಳು ಎಷ್ಟು ಚೆನ್ನಾಗಿದ್ವು ಅಂತ ಹೇಳಕತ್ತಿದ್ ನಾನು. ಸುಮ್ಮನೆ ಹಿಂಗ್ ಒಲಿ ಹಚ್ಚಿರ್ತಿದ್ರು, ಒಲಿ ಹಚ್ಚಿದ ಟೈಮ್ನಾಗ ಒಲಿ ಒದರ್ತಂತ ತಿಳ್ಕೊರಿ. ಒಲಿ ಒದರುತ್ತ ಕಟ್ಟಿಗೆ ಒದರ್ತ.